ಇನ್ನು ಸಂಚಾರ ದಂಡ ಪಾವತಿಗೆ 50% ರಿಯಾಯಿತಿ ಹಿನ್ನೆಲೆ ಡಿಸ್ಕೌಂಟ್ಗೆ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಇದೀಗ ಪಾವತಿಯಾಗಿದೆ. 14 ಕೋಟಿ 49 ಲಕ್ಷದ 490 ರೂಪಾಯಿ ಬಾಕಿ ಕೇಸ್ಗಳಿಗೆ ದಂಡ ಪಾವತಿ ಮಾಡಿದ್ದಾರೆ ಬೈಕ್ ಸವಾರರು. ಆಗಸ್ಟ್ 23ರಿಂದಲೇ ರಿಯಾಯಿತಿ ನೀಡಿದ್ದ ರಾಜ್ಯ ಸರ್ಕಾರ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಪಾವತಿಯಾಗಿದೆ. ರಿಯಾಯಿತಿ ನೀಡಿತ್ತು ರಾಜ್ಯ ಸರ್ಕಾರ 50%. ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರೋದು ಬೈಕ್ ಸವಾರರು ಕೂಡ ಈಗ ತಮ್ಮ ಏನು ದಂಡ ಇತ್ತಲ್ಲ ಅದನ್ನ ಪಾವತಿ ಮಾಡ್ತಾ ಇದ್ದಾರೆ. ಇನ್ನು ಸಂಚಾರ ದಂಡ ಪಾವತಿಗೆ 50% ರಿಯಾಯಿತಿ ಹಿನ್ನೆಲೆ ಡಿಸ್ಕೌಂಟ್ಗೆ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಇದೀಗ ಪಾವತಿಯಾಗಿದೆ. 14 ಕೋಟಿ 49 ಲಕ್ಷದ 490 ರೂಪಾಯಿ ಬಾಕಿ ಕೇಸ್ಗಳಿಗೆ ದಂಡ ಪಾವತಿ ಮಾಡಿದ್ದಾರೆ ಬೈಕ್ ಸವಾರರು. ಆಗಸ್ಟ್ 23ರಿಂದಲೇ ರಿಯಾಯಿತಿ ನೀಡಿದ್ದ ರಾಜ್ಯ ಸರ್ಕಾರ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಪಾವತಿಯಾಗಿದೆ. ರಿಯಾಯಿತಿ ನೀಡಿತ್ತು ರಾಜ್ಯ ಸರ್ಕಾರ 50%. ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರೋದು ಬೈಕ್ ಸವಾರರು ಕೂಡ ಈಗ ತಮ್ಮ ಏನು ದಂಡ ಇತ್ತಲ್ಲ ಅದನ್ನ ಪಾವತಿ ಮಾಡ್ತಾ ಇದ್ದಾರೆ. ಇನ್ನು ಸಂಚಾರ ದಂಡ ಪಾವತಿಗೆ 50% ರಿಯಾಯಿತಿ ಹಿನ್ನೆಲೆ ಡಿಸ್ಕೌಂಟ್ಗೆ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಇದೀಗ ಪಾವತಿಯಾಗಿದೆ. 14 ಕೋಟಿ 49 ಲಕ್ಷದ 490 ರೂಪಾಯಿ ಬಾಕಿ ಕೇಸ್ಗಳಿಗೆ ದಂಡ ಪಾವತಿ ಮಾಡಿದ್ದಾರೆ ಬೈಕ್ ಸವಾರರು. ಆಗಸ್ಟ್ 23ರಿಂದಲೇ ರಿಯಾಯಿತಿ ನೀಡಿದ್ದ ರಾಜ್ಯ ಸರ್ಕಾರ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಪಾವತಿಯಾಗಿದೆ. ರಿಯಾಯಿತಿ ನೀಡಿತ್ತು ರಾಜ್ಯ ಸರ್ಕಾರ 50%. ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರೋದು ಬೈಕ್ ಸವಾರರು ಕೂಡ ಈಗ ತಮ್ಮ ಏನು ದಂಡ ಇತ್ತಲ್ಲ ಅದನ್ನ ಪಾವತಿ ಮಾಡ್ತಾ ಇದ್ದಾರೆ. ಇನ್ನು ಸಂಚಾರ ದಂಡ ಪಾವತಿಗೆ 50% ರಿಯಾಯಿತಿ ಹಿನ್ನೆಲೆ ಡಿಸ್ಕೌಂಟ್ಗೆ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಇದೀಗ ಪಾವತಿಯಾಗಿದೆ. 14 ಕೋಟಿ 49 ಲಕ್ಷದ 490 ರೂಪಾಯಿ ಬಾಕಿ ಕೇಸ್ಗಳಿಗೆ ದಂಡ ಪಾವತಿ ಮಾಡಿದ್ದಾರೆ ಬೈಕ್ ಸವಾರರು. ಆಗಸ್ಟ್ 23ರಿಂದಲೇ ರಿಯಾಯಿತಿ ನೀಡಿದ್ದ ರಾಜ್ಯ ಸರ್ಕಾರ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಪಾವತಿಯಾಗಿದೆ. ರಿಯಾಯಿತಿ ನೀಡಿತ್ತು ರಾಜ್ಯ ಸರ್ಕಾರ 50%. ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರೋದು ಬೈಕ್ ಸವಾರರು ಕೂಡ ಈಗ ತಮ್ಮ ಏನು ದಂಡ ಇತ್ತಲ್ಲ ಅದನ್ನ ಪಾವತಿ ಮಾಡ್ತಾ ಇದ್ದಾರೆ. ಇನ್ನು ಸಂಚಾರ ದಂಡ ಪಾವತಿಗೆ 50% ರಿಯಾಯಿತಿ ಹಿನ್ನೆಲೆ ಡಿಸ್ಕೌಂಟ್ಗೆ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಇದೀಗ ಪಾವತಿಯಾಗಿದೆ. 14 ಕೋಟಿ 49 ಲಕ್ಷದ 490 ರೂಪಾಯಿ ಬಾಕಿ ಕೇಸ್ಗಳಿಗೆ ದಂಡ ಪಾವತಿ ಮಾಡಿದ್ದಾರೆ ಬೈಕ್ ಸವಾರರು. ಆಗಸ್ಟ್ 23ರಿಂದಲೇ ರಿಯಾಯಿತಿ ನೀಡಿದ್ದ ರಾಜ್ಯ ಸರ್ಕಾರ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಪಾವತಿಯಾಗಿದೆ. ರಿಯಾಯಿತಿ ನೀಡಿತ್ತು ರಾಜ್ಯ ಸರ್ಕಾರ 50%. ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರೋದು ಬೈಕ್ ಸವಾರರು ಕೂಡ ಈಗ ತಮ್ಮ ಏನು ದಂಡ ಇತ್ತಲ್ಲ ಅದನ್ನ ಪಾವತಿ ಮಾಡ್ತಾ ಇದ್ದಾರೆ. ಇನ್ನು ಸಂಚಾರ ದಂಡ ಪಾವತಿಗೆ 50% ರಿಯಾಯಿತಿ ಹಿನ್ನೆಲೆ ಡಿಸ್ಕೌಂಟ್ಗೆ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41 ಕೋಟಿ 96 ಲಕ್ಷದ 98 ಸಾವಿರ ಬಾಕಿ ದಂಡ ಇದೀಗ ಪಾವತಿಯಾಗಿದೆ. 14 ಕೋಟಿ 49 ಲಕ್ಷದ 490 ರೂಪಾಯಿ ಬಾಕಿ ಕೇಸ್ಗಳಿಗೆ ದಂಡ ಪಾವತಿ ಮಾಡಿದ್ದಾರೆ ಬೈಕ್ ಸವಾರರು. ಆಗಸ್ಟ್ 23ರಿಂದಲೇ ರಿಯಾಯಿತಿ ನೀಡಿದ್ದ ರಾಜ್ಯ ಸರ್ಕಾರ
ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41,96,98,000 ಬಾಕಿ ದಂಡ ಪಾವತಿಯಾಗಿದೆ. ರಿಯಾಯಿತಿ ನೀಡಿತ್ತು ರಾಜ್ಯ ಸರ್ಕಾರ 50%. ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರೋದು. ಬೈಕ್ ಸವಾರರು ಕೂಡ ಈಗ ತಮ್ಮ ಏನು ದಂಡ ಇತ್ತಲ್ಲ ಅದನ್ನ ಪಾವತಿ ಮಾಡ್ತಾ ಇದ್ದಾರೆ. ಇನ್ನು ಸಂಚಾರ ದಂಡ ಪಾವತಿಗೆ 50% ರಿಯಾಯಿತಿ ಹಿನ್ನೆಲೆ ಡಿಸ್ಕೌಂಟ್ಗೆ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41,96,98,000 ಬಾಕಿ ದಂಡ ಇದೀಗ ಪಾವತಿಯಾಗಿದೆ. 14,49,490 ಬಾಕಿ ಕೇಸ್ಗಳಿಗೆ ದಂಡ ಪಾವತಿ ಮಾಡಿದ್ದಾರೆ ಬೈಕ್ ಸವಾರರು. ಆಗಸ್ಟ್ 23ರಿಂದಲೇ ರಿಯಾಯಿತಿ ನೀಡಿದ್ದ ರಾಜ್ಯ ಸರ್ಕಾರ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41,96,98,000 ಬಾಕಿ ದಂಡ ಪಾವತಿಯಾಗಿದೆ. ರಿಯಾಯಿತಿ ನೀಡಿತ್ತು ರಾಜ್ಯ ಸರ್ಕಾರ 50%. ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರೋದು. ಬೈಕ್ ಸವಾರರು ಕೂಡ ಈಗ ತಮ್ಮ ಏನು ದಂಡ ಇತ್ತಲ್ಲ ಅದನ್ನ ಪಾವತಿ ಮಾಡ್ತಾ ಇದ್ದಾರೆ. ಇನ್ನು ಸಂಚಾರ ದಂಡ ಪಾವತಿಗೆ 50% ರಿಯಾಯಿತಿ ಹಿನ್ನೆಲೆ ಡಿಸ್ಕೌಂಟ್ಗೆ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41,96,98,000 ಬಾಕಿ ದಂಡ ಇದೀಗ ಪಾವತಿಯಾಗಿದೆ. 14,49,490 ಬಾಕಿ ಕೇಸ್ಗಳಿಗೆ ದಂಡ ಪಾವತಿ ಮಾಡಿದ್ದಾರೆ ಬೈಕ್ ಸವಾರರು. ಆಗಸ್ಟ್ 23ರಿಂದಲೇ ರಿಯಾಯಿತಿ ನೀಡಿದ್ದ ರಾಜ್ಯ ಸರ್ಕಾರ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41,96,98,000 ಬಾಕಿ ದಂಡ ಪಾವತಿಯಾಗಿದೆ. ರಿಯಾಯಿತಿ ನೀಡಿತ್ತು ರಾಜ್ಯ ಸರ್ಕಾರ 50%. ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರೋದು. ಬೈಕ್ ಸವಾರರು ಕೂಡ ಈಗ ತಮ್ಮ ಏನು ದಂಡ ಇತ್ತಲ್ಲ ಅದನ್ನ ಪಾವತಿ ಮಾಡ್ತಾ ಇದ್ದಾರೆ. ಇನ್ನು ಸಂಚಾರ ದಂಡ ಪಾವತಿಗೆ 50% ರಿಯಾಯಿತಿ ಹಿನ್ನೆಲೆ ಡಿಸ್ಕೌಂಟ್ಗೆ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41,96,98,000 ಬಾಕಿ ದಂಡ ಇದೀಗ ಪಾವತಿಯಾಗಿದೆ. 14,49,490 ಬಾಕಿ ಕೇಸ್ಗಳಿಗೆ ದಂಡ ಪಾವತಿ ಮಾಡಿದ್ದಾರೆ ಬೈಕ್ ಸವಾರರು. ಆಗಸ್ಟ್ 23ರಿಂದಲೇ ರಿಯಾಯಿತಿ ನೀಡಿದ್ದ ರಾಜ್ಯ ಸರ್ಕಾರ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 41,96,98,000 ಬಾಕಿ ದಂಡ ಪಾವತಿಯಾಗಿದೆ. ರಿಯಾಯಿತಿ ನೀಡಿತ್ತು ರಾಜ್ಯ ಸರ್ಕಾರ 50%. ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರೋದು. ಬೈಕ್ ಸವಾರರು ಕೂಡ ಈಗ ತಮ್ಮ ಏನು ದಂಡ ಇತ್ತಲ್ಲ ಅದನ್ನ ಪಾವತಿ ಮಾಡ್ತಾ ಇದ್ದಾರೆ.